ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಈಸಿ ಇರಲ್ಲ. ಹೋಗಾಯ್ತವ್ರಿಬ್ರು ಇವಾಗ. ನಾವು ಒಬ್ಬಳೇ ಹೋಗ್ತೀವಿ, ನಂಗೇನು ಭಯನ. ಆಗ ನಾವು ಜರ್ಮನಿ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಇಡೀ ಯುರೋಪ್ ಕಾಂಟಿನೆಂಟ್ ಅಲ್ಲೇ ಲಾರ್ಜೆಸ್ಟ್ ವಾಟರ್ ಫಾಲ್ ನಿಮಗೆ ತೋರಿಸ್ತೀವಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 90% ಟೂರಿಸ್ಟಿಗೆ ಸಿಗೋದೇ ಇಂಡಿಯನ್ಸ್ ಅಂದ್ಬಿಟ್ರೆ ಚೈನೀಸ್. 2018 ನಾವು ಕೂಡ ಈ ತರ ಲಾಕ್ ಮಾಡಿದ್ವಿ ಬ್ರಿಡ್ಜ್ ಅಲ್ಲಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಐ ಹೋಪ್ ಎಲ್ಲ ಜ್ಯೂರಿಕ್ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ. ಆ್ಯಂಡ್ ಇವತ್ತು ಕೂಡ ನಾವು ನಿಮ್ಮನ್ನ ಮತ್ತೆ ಸ್ವಿಟ್ಜರ್ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಇಲ್ಲ, ನಾವು ಇವಾಗ ಸದ್ಯಕ್ಕೆ ಜರ್ಮನಿಲಿ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ಯುರೋಪ್ ಅಂತಾನೆ ಹೇಳ್ಬೋದು, ರೈನ್ ವಾಟರ್ ಫಾಲ್. ಸೊ ಇದನ್ನ ನೋಡಕ್ ಹೋಗೋಣ. ಅಂಡ್ ಒನ್ ಆಫ್ ದ ಪವರ್ಫುಲ್ ವಾಟರ್ ಫಾಲ್ ಕೂಡ ಯುರೋಪ್ ಅಲ್ಲಿ. ಈ ವಾಟರ್ ಫಾಲ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ನಾವು ಉಳ್ಕೊಂಡಿದ್ದೀವಲ್ಲ ಆ ಪ್ಲೇಸ್ ಇಂದ ಅಂದ್ರೆ ಕಾನ್ಸ್ಟೆನ್ಸ್ ಇಂದ ಈ ರೈನ್ ವಾಟರ್ ಫಾಲ್ ಗೆ ಎಷ್ಟು ಅವರ್ ಜರ್ನಿ ಅಂದ್ರೆ ಜಸ್ಟ್ 40 ಮಿನಿಟ್ಸ್ ಅಷ್ಟೇನೆ ಇರೋದು. ರೈನ್ ವಾಟರ್ ಫಾಲ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಶಾಫ್ಹೌಸನ್ ಅನ್ನೋ ಒಂದು ಊರಲ್ಲಿ ಇದೆ. ಸೊ ನಾವಿವಾಗ ಕಾನ್ಸ್ಟೆನ್ಸ್ ಇಂದ ಶಾಫ್ಹೌಸನ್ಗೆ ಮತ್ತೆ ಟಿಕೆಟ್ ತಗೊಂಡೇನು ಟ್ರಾವೆಲ್ ಮಾಡ್ತಿಲ್ಲ. ಡಾಯ್ಚ್ಲ್ಯಾಂಡ್ ಟಿಕೆಟ್ ಇದೆಯಾ ನಮ್ಮ ಹತ್ರ, ಅದ್ರಲ್ಲೇ ಟ್ರಾವೆಲ್ ಮಾಡ್ತಿರೋದು. ನೋಡಿ, ಜರ್ಮನಿಯಿಂದ ಸ್ವಿಟ್ಜರ್ಲ್ಯಾಂಡಿಗೆ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ನನಗೆ ಏನೇನೋ ಹೊಸದು ಅನ್ಸುತ್ತೆ, ನಾನು ಅದನ್ನೆಲ್ಲ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಯಾಕಂದ್ರೆ ಪಿನ್ ಟು ಪಿನ್ ತೋರಿಸೋದು ನಿಮಗೆ ಇಷ್ಟ ಆಗ್ತಿದೆಯಾ ಅಥವಾ ಬರೀ ಮೇನ್ ಏನಿದೆ ಅದನ್ನ ಮಾತ್ರ ಫೋಕಸ್ ಮಾಡಿ ಅದನ್ನ ಮಾತ್ರ ತೋರಿಸ್ಬೇಕಾ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ವಿ, ನೀವೆಲ್ಲಿ ಉಳ್ಕೊಂತೀರಾ, ಎಲ್ಲಿ ಹೋಗ್ತೀರಾ, ಟಿಕೆಟ್ ಪ್ರೈಸ್ ಎಷ್ಟಿದೆ, ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ರೆ ನೆಕ್ಸ್ಟ್ ಟ್ರಾವೆಲ್ ಮಾಡೋರಿಗೆ, ಯುರೋಪ್ ಟ್ರಾವೆಲ್ ಬರೋರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ವಿ. ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ಎಷ್ಟಾಗುತ್ತೆ ಅಷ್ಟು ಪ್ರತಿಯೊಂದನ್ನು ಪಿನ್ ಟು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯನ ಏನನ್ಸುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ದಟ್ ನಾನು ಇಂಪ್ರೂವ್ ಮಾಡ್ಕೊಬೋದು. ಮತ್ತೆ ಏನೇನು ಇನ್ಫಾರ್ಮೇಶನ್ ಆ್ಯಡ್ ಮಾಡಬೇಕು, ಮತ್ತೆ ಏನೇನ ಆ್ಯಡ್ ಮಾಡಬಾರ್ದು, ಅದೆಲ್ಲ ನಾನು ಹೇಳೋದಕ್ಕೆ ನನಗೆ ಈಸಿ ಆಗುತ್ತೆ. To the city streets, we began to feel the fire. We rise like ಈ ಟ್ರೈನ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಒಂಥರ ನೋಡೋಕ್ಕೆ ಕ್ಯೂಟಾಗಿ ಕಾಣಿಸ್ತದೆ. ಹೆಡ್ ರೆಸ್ಟ್ಗೆಲ್ಲ ಕಲರ್ ಕೊಟ್ಟಿದ್ದಾರೆ ಈ ಥರ. ಆ್ಯಂಡ್ ಆ ಕಡೆ ಕೂಡ ಇದೇ ಥರ ಇದೆ, ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ ಟ್ರೈನು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಟ್ರೈನ್ ಹೋಗ್ತಿದೆ ನೋಡಿ, ಆ ಟ್ರೈನಲ್ಲಿ ಹೋಗ್ಬೇಕಿತ್ತು. ಒಂದು ಮಿನಿಟು ಇಲ್ಲ, ಒಂದು 30 ಸೆಕೆಂಡ್ಸ್ ಎಲ್ಲ ಟ್ರೈನ್ ಮಿಸ್ ಆಗೋಯ್ತು. ನೋಡಿದ್ರಲ್ಲ ಹೆಂಗೆ ಸೆಕೆಂಡ್ಸಲ್ಲಿ ಟ್ರೈನ್ ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಎಷ್ಟು ಗಂಟೆಗೆ ಟ್ರೈನ್ ಇದೆ ಅಂತ ಹೇಳಿ ಚೆಕ್ ಮಾಡಿ ಅದಕ್ಕೆ ಹೋಗಬೇಕು. ಸೊ ಹಿಂಗಿರುತ್ತೆ ಟ್ರಾವೆಲಿಂಗ್ ಅಂತ ಹೇಳಿದ್ರೆ. ಸಮ್ಟೈಮ್ಸ್ ಈಸಿ ಇರಲ್ಲ, ಮಿಸ್ ಮಾಡ್ಕೋಬೇಕು, ವೆಯ್ಟ್ ಮಾಡಬೇಕು. ಸೊ ಇವಾಗ ಟ್ರೈನ್ ಮಿಸ್ ಆಯ್ತಲ್ಲ, ಬಸ್ ನಂಬರ್ 1 ಹೋಗುತ್ತಂತೆ. ಬಸ್ ನಂಬರ್ 1 ಕ್ಯಾಚ್ ಮಾಡೋಕ್ಕೆ ಓಡ್ತಾ ಇದ್ದೀವಿ. ಒಂದು 30 ಸೆಕೆಂಡ್ಸಲ್ಲಿ ಟ್ರೈನ್ ಮಿಸ್ ಆಯಿತು. ನೋಡಿದ್ರಲ್ಲ, ಇವಾಗ ಬಸ್ ಹೋಗುತ್ತೆ ಅಲ್ಲಿಗೆ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಡ್ರೈವರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಹೋಗುತ್ತಾ ಇಲ್ವಾ ಅಂತ ಕೇಳಿಕೊಂಡು ಹತ್ತೋಣ ಅಂತ ಹೇಳ್ಬಿಟ್ಟು. ಬಸ್ ನಂಬರ್ ಆ್ಯಕ್ಚುಲಿ ಏನ್ಸಿ ಬಸ್ ನಂಬರ್ 1. ಓಕೆ ಥ್ಯಾಂಕ್ ಯು. ಇದು ಬಸ್ ಹೋಗಲ್ಲಂತೆ, ಆ ಕಡೆ ಸೈಡು ಬಸ್ ನಂಬರ್ 1 ಹೋಗೋದು ಅಂತ ಹೇಳಿದ್ರು. ಇವಾಗ ಆ ಕಡೆ ಸೈಡ್ ಹೋಗಬೇಕು. ನೆಕ್ಸ್ಟ್ ಬಸ್ ಇರೋದು ಇನ್ನೂ ಅರ್ಧ ಗಂಟೆ ಬಿಟ್ಟಂತೆ. ಬಟ್ ನಾವಿವಾಗ ಬಸ್ಸಲ್ಲಿ ಹೋಗಿದ್ರೆ ಟಿಕೆಟ್ ತೊಗೊಬೇಕಿತ್ತು. ಬಟ್ ಟ್ರೈನಲ್ಲಿ ಟಿಕೆಟ್ ತೊಗೊಳಂಗಿಲ್ಲ. ಅದೇ ಟ್ರೈನಲ್ಲಿ ನಾವು ಅಲ್ಲಿವರೆಗೂ ಹೋಗ್ಬೋದು. ಸೊ ಹಂಗಾಗಿ ಅರ್ಧ ಗಂಟೆ ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಅದೇ ಅರ್ಧ ಗಂಟೆಲಿ ಟ್ರೈನ್ ಇದೆ, ಟ್ರೈನಲ್ಲಿ ಹೋಗೋಣ ಬನ್ನಿ. ನಾನು ಮಾತಾಡ್ತಿದ್ದೆ, ನನ್ನನ್ನು ಬಿಟ್ಟು ಇಬ್ಬರು ಲಿಫ್ಟಲ್ಲಿ ಹೋದ್ರು. ಹೋಗಾಯ್ತವ್ರಿಬ್ರು ಇವಾಗ. ನಾವು ಒಬ್ಬಳೇ ಹೋಗ್ತೀನಿ, ನಂಗೇನು ಭಯನ. ಕಳ್ಳಿ ಸಿಕ್ಕಲ್ಲ, ಇಲ್ಲ ಕಳ್ಳಿ ಸಿಕ್ಕಲ್ಲ. ಸಾಕು, ಹಿಂಗೆ ನಾ ಹುಡ್ಕಿದ್ದನು ಹೋಗುತ್ತಂತ ಇದು. ಸೊ ಈ ಟ್ರೈನ್ ಹೋಗುತ್ತೆ, ಬನ್ನಿ ಹೋಗೋಣ. ಒಂದು ಸ್ಟಾಪ್ ಅಷ್ಟೇ ಇಲ್ಲಿಂದ. ವಾಟರ್ ಫಾಲ್ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ ನಿಮಗೆ. ತುಂಬಾ ಜನ ನನಗೆ ವಾಟರ್ ಫಾಲ್ ತೋರಿಸಿ, ವಾಟರ್ ಫಾಲ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ಸೊ ಇವಾಗ ನಾವು ಜರ್ಮನಿ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಇಡೀ ಯುರೋಪ್ ಕಾಂಟಿನೆಂಟ್ ಅಲ್ಲೇ ಲಾರ್ಜೆಸ್ಟ್ ವಾಟರ್ ಫಾಲ್ ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ಹೀಗೆ ನಡ್ಕೊಂಡು ಹೋಗ್ಬೇಕು, ಇಲ್ಲಿ ಸ್ವಲ್ಪ ದೂರ. ಬನ್ನಿ ನೋಡಕ್ ಹೋಗೋಣ.
ಇವಾಗ ಯುರೋಪಿನ ಮೋಸ್ಟ್ ಪವರ್ಫುಲ್ ವಾಟರ್ ಫಾಲ್ ನ ಹತ್ರದಲ್ಲಿ ಹೋಗಿ ನೋಡೋಣ. ಕಲರ್ ಮಾತ್ರ ಸೂಪರ್ ಆಗಿ ಕಾಣಿಸ್ತಿದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲೋದ್ರೂ ಇದೇ ತರ ಕಲರ್ ಕಾಣಿಸುತ್ತೆ ನೋಡಿ. ವಾಟರ್ ಕಲರ್ ಒಂಥರ ಗ್ರೀನ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸ್ವಿಟ್ಜರ್ಲ್ಯಾಂಡ್ ಬ್ಯೂಟಿನ ನಾವು ಚೆನ್ನಾಗಿ ಏನೋ ಕಣ್ ತುಂಬ್ಕೊಬೇಕು ಅಂತ ಹೇಳಿದ್ರೆ ಸಮ್ಮರ್ ಇಸ್ ದ ರೈಟ್ ಟೈಮ್ ಟು ವಿಸಿಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಏನೂ ಕಾಣಿಸಲ್ಲ, ನೋಡ್ತಿರ್ಬೋದು ನಿಮ್ಮ ಮೇಲೆಲ್ಲ ಎಲೆಗಳೆಲ್ಲ ಬಿದ್ದೋಗಿದೆ, ಒಂಥರ ಏನೋ ಪ್ಲೇನ್ ಅಂತ ಅನ್ಸುತ್ತೆ. ಬಟ್ ಅದೇ ಸಮ್ಮರಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಲರ್ ನೋಡಿ ಅದು ವಾಟರ್ ಹೆಂಗಿದೆ ಅಂತ ಹೇಳಿ. ಕೆಳಗಡೆ ಹೋಗೋಕೆ ಏನ್ ಕ್ಯೂ ನೋಡಿ. ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 90% ಟೂರಿಸ್ಟ್ ಇಲ್ಲಿ ಸಿಗೋದು ಇಂಡಿಯನ್ಸ್, ಅದ್ಬಿಟ್ರೆ ಚೈನೀಸ್ ಜಪಾನೀಸ್ ಗೊತ್ತಿಲ್ಲ. ಬಟ್ ಇದು ಇವರಿಬ್ರೆ ಲೈನಿಗೆ ನಿಂತಿರೋರೆಲ್ಲ ಅವರು ಇಂಡಿಯನ್ಸ್. ಇದೆ ಎಲ್ಲ ಇಂಡಿಯನ್ಸ್ ಎಲ್ಲ ನೋಡಿ ನಿಂತಿರೋರೆಲ್ಲ ಒಂದಿಬ್ರು ಬಿಟ್ಟು ಎಲ್ಲ ಇಂಡಿಯನ್ಸ್. ಅಲ್ಲಿ ಫೋಟೋ ಸ್ಪಾಟ್, ಅದು ಇನ್ಸ್ಟಾಗ್ರಾಮ್ ಸ್ಪಾಟ್ ಅಂತ ಹೇಳ್ಬೋದು. ಅಲ್ಲಿ ಫೋಟೋ ತೆಗಿಸ್ಕೋಬೇಕು ಅಂತ ಹೇಳಿದ್ರೆ ಹಿಂಗೆ ಲೈನ್ ನಿಂತಿದ್ದಾರೆ. ನಾವು ಹೋಗೋಣ ಉದಯ್. ಸ್ವಿಟ್ಜರ್ಲ್ಯಾಂಡ್ಗೆ ಇಷ್ಟೊಂದು ಜನ ಇಂಡಿಯನ್ಸ್ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಯಿಂದ ಆಗಿರ್ಬೋದು ಬರೋಕ್ಕೆ ಏನು ರೀಸನ್? ಯಾಕಂದರೆ ತುಂಬ ಜನ ಬರ್ತಾರೆ ಟೂರಿಸ್ಟ್ ಸ್ವಿಟ್ಜರ್ಲ್ಯಾಂಡ್ಗೆ. ಏನಕ್ಕೆ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿರೋ ಬ್ಯೂಟಿ ಮತ್ತು ಟೂರಿಸ್ಟ್ಗೆಲ್ಲ ಆಕ್ಸೆಸ್ ಆಗೋ ಥರ ಮಾಡಿರೋದು. ಏನು ಕನೆಕ್ಟಿವಿಟಿ, ಟ್ರೈನ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಟ್ರಾಮ್, ಬಸ್ ಅದೆಲ್ಲ. ಅದೊಂದು ರೀಸನ್. ಅದು ಬಿಟ್ಟರೆ ಪಕ್ಕದ ದೇಶದವ್ರದ್ದು ಸ್ವಿಟ್ಜರ್ಲ್ಯಾಂಡ್ನವ್ರದ್ದು ಏನೋ ಗಲಾಟೆ ಇಲ್ಲ. ಬೈ ರೋಡು ನಾವ್ ಹೆಂಗ್ ಬಂದ್ವಿ ನೋಡಿ ಜರ್ಮನಿಯಿಂದ. ಇವಾಗ ಐಸ್ಲ್ಯಾಂಡ್ ಟಿಕೆಟ್ ಅಲ್ಲೇ ಫ್ರೀ ಆಗಿ ಹಂಗೆ ಅವ್ರಿಗೇನು ಏನೋ ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದಾರೆ. ಬೇಕು ಅಂತ ಹೇಳಿದ್ರೆ ನೀವು ಈ ರೈನ್ ಫಾಲ್ ಒಳಗಡೆ ಬೋಟ್ ರೈಡ್ ಕೂಡ ಹೋಗ್ಬೋದು. ಇವಾಗ ವಿಂಟರ್ ಆಗಿರೋದ್ರಿಂದ ಸ್ಟಾಪ್ ಆಗಿದೆ ಅಂತ ಅನ್ಸುತ್ತೆ, ಯಾವುದು ಬೋಟ್ಗಳು ಓಡಾಡ್ತಿಲ್ಲ. ಬಟ್ ಸಮ್ಮರಲ್ಲಂತೂ ನೀವು ಬೋಟ್ನಲ್ಲಿ ಬೋಟ್ ರೈಡ್ ಮಾಡ್ಬೋದು. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ನೋಡ್ಬೋದು ರೈನ್ಫಾಲ್ನ, ಪವರ್ಫುಲ್ ವಾಟರ್ ಫಾಲ್ ಹೇಗಿದೆ ಅಂತೇಳಿ ಹತ್ತದಿಂದನೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸಮ್ಮರ್ ಟೈಮಲ್ಲಿ ಬಂದರೆ. ಯುರೋಪಲ್ಲಿ ಅಲ್ಲಲ್ಲಿ ಈ ಥರ ಒಂದು ಮಷಿನ್ಗಳು ಇಟ್ಟಿರ್ತಾರೆ. ಏನಂತ ಹೇಳಿದ್ರೆ ಇದೊಂಥರ ಬಿಸ್ನೆಸ್ ಚೆನ್ನಾಗಿದೆ. ಒಂದು ಮಿಷಿನ್ ತಂದು ಇಟ್ಬಿಟ್ರೆ ನಮಗೆ ಈ ಥರ ಕಾಯಿನ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಮೂರಲ್ಲಿ ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದಕ್ಕೆ ಸಪ್ರೇಟ್ ಕಾಯಿನ್ ಹಾಕಬೇಕು. ಪ್ಲಸ್ ಅವ್ರು ಮಾಡ್ಕೊಡೋದಕ್ಕೆ ಅದಕ್ಕೊಂದು ಯೂರೋನ ಎಷ್ಟೋ ಹಾಕಬೇಕು. €2 1 ಯೂರೋ ಆದರೆ €2 ಹಾಕಬೇಕು. €2 ಹಾಕ್ಬಿಟ್ಟು ನಾವು ಆ ಥರ ಕಾಯಿನ್ನ ಮಾಡ್ಕೊಬೇಕು. ನೋಡಿ ಚೆನ್ನಾಗಿದೆ ಬಿಸ್ನೆಸ್. ಕಾಯಿನ್ ಹಾಕ್ಬಿಟ್ಟು ಈ ಥರ ರೊಟೇಟ್ ಮಾಡಬೇಕು, ಅವಾಗ ನಮಗೆ ಆ ಥರ ಕಾಯಿನ್ ಬರುತ್ತೆ. ಇಲ್ಲಿ ಬಂದವರಿಗೆ ರೆಸ್ಟೋರೆಂಟ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಇದೊಂದೇ ಅನಿಸುತ್ತೆ ಸದ್ಯಕ್ಕೆ ಓಪನ್ ಇರೋದು. ಈ ರೈನ್ ವಾಟರ್ ಫಾಲ್ ನೋಡ್ತಿದ್ದೀರಲ್ಲ, ಇದೇನಿದೆ ಇದು 150 ಮೀಟರ್ ವೈಡ್ ಇದೆ ಮತ್ತು 23 ಮೀಟರ್ ಹೈಟ್ ಇದೆ. ಹಾಗೆ ಎಷ್ಟು ಹಳೇದು ಅಂತ ಹೇಳಿದ್ರೆ ನೀವು ನೋಡ್ಬೋದು ಇಲ್ಲಿ ಏಜ್ ಆಫ್ ದ ಫಾಲ್ 14,000 ವರ್ಷದಿಂದ 17,000 ವರ್ಷ ಆಗಿದೆ ನೋಡಿ ಈ ರೈನ್ ವಾಟರ್ ಫಾಲ್ಗೆ. ಅಷ್ಟು ವರ್ಷ ಹಳೆ ವಾಟರ್ ಫಾಲ್ ಇದು. ಯುರೋಪಲ್ಲಿ ವೆದರ್ ಹೆಂಗಿದೆ ಅಂತ ಹೇಳಿದ್ರೆ, ಸನ್ನು ಹೇಳಿರ್ತೀನಿ ಅನ್ಸುತ್ತೆ ನಿಮಗೆ ತುಂಬ ಸರಿ, ಸನ್ ಆಚೆ ಬಂದಿಲ್ಲ ಅಂತ ಹೇಳಿದ್ರೆ ಚಳಿ ಆಗುತ್ತೆ. ಜಾಕೆಟ್ ಟೋಪಿ ಎಲ್ಲ ಹಾಕೋಬೇಕು ಅಂತ ಅನ್ಸುತ್ತೆ. ಸನ್ ಸ್ವಲ್ಪ ಆಚೆ ಬಂದರೆ ಇವಾಗ ರೆಡಿಯಾಗಿ ಆಗ್ತಿಲ್ಲ, ಅಷ್ಟು ಸೆಕೆ ಆಗ್ತಿದೆ. ಬಟ್ ತೆಗೆದ್ರೆ ಚಳಿ, ಹಾಕೊಂಡ್ರೆ ಸೆಕೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಮತ್ತು ಆ ಕಡೆ ಒಂದು ನನ್ನಿಂದ ಕಾಣಿಸ್ತಿದ್ದೀರಲ್ಲ ಒಂದು ಕ್ಯಾಸಲ್ ಇದೆ, ಅಲ್ಲಿಗೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ಅದನ್ನ ನೋಡೋಕೆ ಹೋಗೋಣ. ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋಣ. ಏನು ನಡುವೆ ಗೊತ್ತಾಗ್ತಿಲ್ಲ. ನಮ್ಮ ಹೆಚ್ಚು ಕಮ್ಮಿ ನಾನು ಆಗಲೇ ಹೇಳ್ದಂಗೆ ಒಂದು 50%, ಮೋರ್ ದೆನ್ 50% ನಾವು ಇಂಡಿಯನ್ಸೇ ಇದ್ದೀವಿ. ಬಟ್ ಒಬ್ರಿಗೊಬ್ರು ನೋಡಿ ಸ್ಮೈಲ್ ಮಾಡೋರೇ ಇಲ್ಲ. ಅದೇ ಬೇರೆ ಯಾರಾದರೂ ಅಂದರೆ ಬೇರೆ ಕಂಟ್ರಿಯವ್ರು ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿ ಹಾಯ್ ಹೆಲೋ ಅಂತ ಅಂದ್ಕೊಂಡು ಹೋಗ್ತಾರೆ. ನಮ್ಮವ್ರು ನಾವೇನಾದರೂ ಸಿಕ್ಬಿಟ್ರೆ ಯಾಕಾದರೂ ಸಿಕ್ಕಿದ್ರಪ್ಪ ಅಂತ ಅಂದ್ಕೊಂಡು ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಸೀರಿಯಸ್ಲಿ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಇನ್ನೆಲ್ಲ ಬೇಡವಾ ಅಂತ ಅನಿಸಿತು, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಹಂಗೆ ಮಾಡ್ಕೊಳ್ಳೋದು. ನಮ್ಮನ್ನು ನೋಡಿ ಆ ಕಡೆ ನಾವು ನಗಾಡ್ತಿದ್ದೀವಿ, ನಮ್ಮನ್ನು ನೋಡಿ ಆ ಕಡೆ ಮುಖ ಮಾಡ್ಕೊಂಡು ಹೋಗ್ತಿದ್ದಾರೆ. ಇರಲಿ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಆ ಕಡೆ ಹೋಗೋಣ. ಈ ಬ್ರಿಡ್ಜ್ನ ಕೂಡ ಜನ ಲವ್ಲಾಕ್ ಬ್ರಿಡ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಬೀಗ ಎಲ್ಲ ತಗೊಬಂದು ಇಲ್ಲಿ ಹಾಕಿ ಕೀನ ಈ ಕಡೆ ರಿವರಲ್ಲಿ ಎಸ್ತಿದ್ದಾರೆ. ನಾವು ಕೂಡ ಒಂದು ಬ್ರಿಡ್ಜಲ್ಲಿ ಈ ಥರ ಲಾಕ್ನ ಹಾಕಿದ್ವಿ. ಉದಯ್ ಕೇಳ್ತೀನಿ ಬನ್ನಿ ಅವ್ರಿಗೆ ಏನಾದರೂ ನೆನಪಿದೆಯಾ ಇಲ್ವಾ ಅಂತ. ಮೋಸ್ಟ್ಲಿ ನೆನಪಿರುತ್ತೆ ಅನ್ಸುತ್ತೆ, ಬಟ್ ಕೇಳೋಣ ಒಂದ್ಸರಿ. ನಾವು ಈ ಥರ ಅಲ್ಲ ಲವ್ಲಾಕ್ ಬ್ರಿಡ್ಜಲ್ಲಿ ಒಂದ್ಸರಿ ಲಾಕ್ನ ಹಾಕಿದ್ವಿ, ನೆನಪಿದೆಯಾ ಎಲ್ಲ ಹಾಕಿದ್ವಿ ಅಂತ? ಎಲ್ಲಿ? ನಾವು ಕೂಡ ಜರ್ಮನಿಲಿ ಕೊಲಾನ್ ಅಂತ ಒಂದು ಪ್ಲೇಸ್ ಇದೆ.
2018 ನಾವು ಕೂಡ ಈ ತರ ಲಾಕ್ ಮಾಡಿದ್ವಿ ಬ್ರಿಡ್ಜ್ ಅಲ್ಲಿ. ಈ ಕ್ಯಾಸಲ್ಗೆ ಎಷ್ಟು ವರ್ಷ ಆಗಿರ್ಬೋದು ಹೇಳಿ? ಇದನ್ನ ಹೊರಗಡೆಯಿಂದ ನೋಡಿದ್ರೆ ಏನ್ ಜಾಸ್ತಿ ವರ್ಷ ಆಗಿದೆ ಅಂತ ಅನ್ಸಲ್ಲ, ಬಟ್ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತಂದ್ರೆ ಇದು 1000 ವರ್ಷಕ್ಕಿಂತ ಹಳೆಯ ಕ್ಯಾಸಲ್ ಅಂತೆ. ಒಳಗಡೆ ಕೂಡ ಹೋಗ್ಬೋದು, ಬಟ್ ನಾವಿವಾಗ ಒಳಗಡೆ ಹೋಗ್ತಿಲ್ಲ. ಸೀರಿಯಸ್ಲಿ ಕಲರ್ ಏನಿದೆ ಅದು ಈ ವಾಟರ್ ಫಾಲ್ ಬ್ಯೂಟಿನ ಹೆಚ್ಚಿಸ್ತಿದೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಕಲರ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿಂದ ವ್ಯೂ. ಸ್ವಿಸ್ ಮೇಡ್ ನೈಲ್ ಕ್ಲಿಪ್ಪರ್ಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ, ಇಲ್ಲಿ ತಗೋಬೋದು. ಎಷ್ಟು ಎಷ್ಟೆಷ್ಟು ಪ್ರೈಸ್ ಇದೆ? 3500, 3000 ಆ ಥರ ಇದೆ. ಸದ್ಯ ಇವತ್ತು ಕೂಡ ವೆದರ್ ಕೈ ಕೊಡಲಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ 2 ದಿನನೂ ವೆದರ್ ಒಳ್ಳೆ ವೆದರ್ ಇತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಇವತ್ತು ಕೂಡ ವೆದರ್ ಚೆನ್ನಾಗಿರೋದ್ರಿಂದನೋ ಅಥವಾ ಯಾವಾಗಲೂ ಹಿಂಗೆ ಬರ್ತಾರೋ ಇದು, ಯಾಕಂದರೆ ಒನ್ ಆಫ್ ದ ಯುರೋಪಲ್ಲೇ ಲಾರ್ಜೆಸ್ಟ್ ವಾಟರ್ ಫಾಲ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ಇಷ್ಟೊಂದು ಜನ ಇರ್ತಾರೋ ಗೊತ್ತಿಲ್ಲ, ಬಟ್ ಇವತ್ತು ತುಂಬ ಜನ ಇದ್ದಾರೆ. ಆ್ಯಂಡ್ ಅದರಲ್ಲಿ 50-60% ನಾವೇ ಇದ್ದೀವಿ ಇಂಡಿಯನ್ಸು. ರೈನ್ ವಾಟರ್ ಫಾಲ್ ಹೇಗಿದೆ ಅಂತ ಹೇಳಿ ನಂಗೆ ಗೊತ್ತು. ಕೆಲವರು ಅಂದ್ಕೊಂಡಿರ್ತೀರ ಇದಕ್ಕಿಂತ ಚೆನ್ನಾಗಿ ನಮ್ಮಲ್ಲಿ ಜೋಗ್ ಫಾಲ್ಸ್ ಇರ್ಬೋದು, ಗಗನ ಚುಕ್ಕಿ ಬರಚುಕ್ಕಿ ಆಗಿರ್ಬೋದು, ಮತ್ತು ಮಲ್ಲಡಿ ವಾಟರ್ ಫಾಲ್ಸ್ ಆಗಿರ್ಬೋದು, ಇದೆಲ್ಲ ಇದಕ್ಕಿಂತ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀರ ಅಂತ ಹೇಳಿ. ಸೊ ನನ್ನ ರಿವ್ಯೂ ಕೂಡ ಅದೇ, ನಮ್ಮ ವಾಟರ್ ಫಾಲ್ಗಳು ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ ಇದು ಯುರೋಪಲ್ಲಿರೋ ಒಂದು ಲಾರ್ಜೆಸ್ಟ್ ವಾಟರ್ ಫಾಲ್ ಆಗಿರೋದ್ರಿಂದ ನೋಡಲೇಬೇಕು. ಒನ್ ಆಫ್ ದ ಟೂರಿಸ್ಟ್ ಪ್ಲೇಸ್, ಟೂರಿಸ್ಟ್ ಅಟ್ರಾಕ್ಷನ್ ಹಂಗಾಗಿ ನಿಮಗೆ ತೋರಿಸ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.